ತಮಗೆಲ್ಲ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಅಂತೂ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದೆಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ ಎರಡೂ ಬಣಗಳು ನಮ್ಮಲ್ಲಿ ನಾವ್ಯಾರು ಸೂಚಿಸ್ತೀವಿ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪನವರ ಪಟ್ಟು ಕೂಡ ಸಡಿಲಿಸ್ತಾ ಇಲ್ಲ. ಈಗ ಇಡೀ ರಾಜಕೀಯ ಅನ್ನುವಂಥದ್ದು ರೆಸಾರ್ಟ್ ಕಡೆಗೆ ಶಿಫ್ಟ್ ಆಗಿರುವಂಥದ್ದು. ಯಾವ ಕಡೆ ಹೊರಟಿದೆ ರಾಜಕೀಯ, ಯಾವ ಕಡೆ ಹೊರಟಿದೆ BJP, ಎತ್ತ ಸಾಗ್ತಾ ಇದೆ ಸರ್ಕಾರ, ಇದು ಒಂದು ದೊಡ್ಡ ಪ್ರಶ್ನೆ. ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ, CM ಆಯ್ಕೆ ಅನ್ನುವಂಥದ್ದು ಅಷ್ಟು ಸಲೀಸ ಅಂತ. ಎಲ್ಲ ಡೆವಲಪ್ಮೆಂಟ್ಗಳು ನೋಡಿದ್ರೆ ಖಂಡಿತವಾಗಲೂ ಅದು ಸಲೀಸ್ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿ ಹೋಗಿರುವಂಥ ವಿಚಾರ. ಯಾಕಂದರೆ ಈಗ ತಾನೇ ನೀವು ನೋಡಿದ್ರಿ, ಮುಖ್ಯಮಂತ್ರಿಗಳು ಅವಸರವಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೂ ಇವತ್ತು ಮಾಡಿದ್ದಕ್ಕೂ ಏನಾದರೂ ಒಂದು ಶಬ್ದ ವ್ಯತ್ಯಾಸ ಇತ್ತಾ? ಖಂಡಿತ ಇಲ್ಲ. ನಿನ್ನೆ ಏನು ಒಪ್ಪಿಸಿದ್ರೋ ಅದನ್ನೇ ಯಥಾವತ್ತಾಗಿ ಯಡಿಯೂರಪ್ಪನವರಿಗೆ ಒಪ್ಪಿಸಿ ಹೋದರು. ಹಾಗಾದರೆ ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ್ಯಾಕೆ, ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆಗೆ ಬಹುಶಃ ಯಾರಲ್ಲೂ ಕೂಡ ಉತ್ತರ ಇಲ್ಲ. ಏನಾದರೂ ಸಂದೇಶಗಳನ್ನೇನಾದರೂ ರವಾನಿಸುವಂಥ ಒಂದು ಉದ್ದೇಶ ಯಡಿಯೂರಪ್ಪನವ್ರಿಗಿತ್ತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರು ಹೇಳಿದ್ದೇನು ಅಂದರೆ, ನನ್ನ ಸ್ನೇಹಿತರು ಮುಖ್ಯಮಂತ್ರಿ ಆಗ್ತಾರೆ, ಹಿರಿಯರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ಮುಖ್ಯಮಂತ್ರಿಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಅಂತ. ಆದರೆ ಯಾರವರು ಅನ್ನುವಂಥ ಪ್ರಶ್ನೆಗೆ ಯಡಿಯೂರಪ್ಪನ ಹತ್ರ ಉತ್ತರ ಇಲ್ಲ. ಯಡಿಯೂರಪ್ಪ ಮತ್ತೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟರು. ಅಂದರೆ ಬರೀ ಕೇವಲ ಮಾತಾಡಬೇಕು ಅಂತ ಮಾತಾಡಿದ್ದ, ಅಥವಾ ಏನಾದರೂ ಒಂದು ಸಂದೇಶವನ್ನು ರವಾನಿಸೋ ಉದ್ದೇಶ ಇತ್ತ ಮುಖ್ಯಮಂತ್ರಿಗಳಿಗೆ? ಇದ್ಯಾವುದೂ ಕೂಡ ಅರ್ಥ ಆಗ್ತಿಲ್ಲ. ಸೊ ನಾನು ಹೇಳ್ತಾ ಇದ್ದೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಅಷ್ಟು ಸಲೀಸ್ ಅಲ್ಲ ಅಂತ. ಬೆಳಗ್ನಿಂದ ನಡೆದಿರುವಂಥ ಡೆವಲಪ್ಮೆಂಟ್ಗಳು ನೋಡಿದ್ರೆ ಇದು ನಿಜ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಬೆಳಗ್ನಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳು ಏನೇನು? ಬನ್ನಿ, ಇಲ್ಲಿದೆ ಒಂದು ವರದಿ. ಯಡಿಯೂರಪ್ಪ ರಾಜೀನಾಮೆ ನಂತರವೂ ರಾಜ್ಯ ರಾಜಕೀಯದಲ್ಲಿ ಮೇಲಾಟಗಳು ಮುಂದುವರೆದಿವೆ. ಮುಂದಿನ CM ಯಾರು ಅನ್ನೋ ಬಗ್ಗೆ ಯಡಿಯೂರಪ್ಪ ಬಣ ಹಾಗೂ ಪಕ್ಷ ನಿಷ್ಠರಲ್ಲಿ ಇನ್ನೂ ಒಮ್ಮತ ಮೂಡಿಲ್ಲ. ಮುಂದಿನ CM ಆಯ್ಕೆ ಪ್ರಕ್ರಿಯೆ ಇನ್ನೂ ಕಗ್ಗಂಟಾಗಿದೆ. ಇದೇ 3ರಂದು ಬೆಂಗಳೂರಲ್ಲಿ ನಡೆಯಲಿರೋ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ CM ಆಯ್ಕೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಬಣಗಳ ಬಲಾಬಲಗಳನ್ನ ಕಾಪಾಡಿಕೊಳ್ಳೋಕೆ ರೆಸಾರ್ಟ್ನತ್ತ ಮುಖ ಮಾಡಿದ್ದಾರೆ. ಎಡ್ಡಿ ಬಣದ ಶಾಸಕರು ಕೆಲವರು ಅವರ ಮನೆಯಲ್ಲಿದ್ದರೆ, ಮತ್ತೆ ಕೆಲವರು ಹೋಟೆಲ್ನಲ್ಲಿ ತಂಗಿದ್ದಾರೆ. ಪಕ್ಷ ನಿಷ್ಠರ ಬಣವು ಹೋಟೆಲ್ನಲ್ಲಿ ಬೀಡು ಬಿಟ್ಟಿದೆ. 3ನೇ ತಾರೀಕಿನವರೆಗೆ ಎರಡೂ ಬಣದವರು ರೆಸಾರ್ಟ್ಗೆ ತೆರಳಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇಷ್ಟೆಲ್ಲ ನಡೀತಿದ್ರು ನಾಯಕರು ಮಾತ್ರ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತಿದ್ದಾರೆ. ಸಚಿವ ಅಶೋಕ್ ಬಿಜೆಪಿಯಲ್ಲಿ ಯಾವುದೇ ಬಿರುಕಿಲ್ಲ ಅಂತ ಹೇಳಿದ್ದಾರೆ. CM ಆಯ್ಕೆ ಪ್ರಕ್ರಿಯೆ ಕೂಡ ಕಗ್ಗಂಟಾಗಿಲ್ಲ ಅಂದಿದ್ದಾರೆ. ಇನ್ನು ಸಚಿವ ಜಗದೀಶ್ ಶೆಟ್ಟರ್ ನಾನು CM ಆಕಾಂಕ್ಷಿ ಅಂತ ಹೇಳಿದ್ದಾರೆ. ತಮಗೂ ಹಲವು ಶಾಸಕರ ಬೆಂಬಲ ಇದೆ ಎಂದು ತಿಳಿಸಿದ್ದಾರೆ. ಆದರೂ ವರಿಷ್ಠರು ಕೈಗೊಳ್ಳೋ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ತಿಳಿಸಿದ್ರು. ನಮ್ಮ ಶಾಸಕರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ. ಭಾರತೀಯ ಜನತಾ ಪಾರ್ಟಿ ಶಾಸಕರು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಎಲ್ಲ ವರಿಷ್ಠರ ನಿರ್ಧಾರ ಮತ್ತು ಶಾಸಕರ ನಿರ್ಧಾರದಂತೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ನಾನು CM ಹುದ್ದೆ ಆಕಾಂಕ್ಷಿ ಅಲ್ಲ, ನಾನು ಅಧ್ಯಕ್ಷನಾಗಿ ಅವಧಿ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ದಾರೆ. CM ಗಾದಿಗೆ ನಾಡಿದ್ದು ಸರ್ವಸಮ್ಮತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ಇರೋದು 3 ವರ್ಷದ ಒಂದು ಟರ್ಮು. ಈ 3 ವರ್ಷದಲ್ಲಿ ಪಕ್ಷದ ಸಂಘಟನೆಯನ್ನೇ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ನಾನು ಮುಖ್ಯಮಂತ್ರಿಯ ಸ್ಪರ್ಧೆಯ ಆಕಾಂಕ್ಷಿ ಅಲ್ಲ. ಇತ್ತ ಎಡ್ಡಿ ಬಣದವರು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುತ್ತಲೇ ಗುಂಪುಗಾರಿಕೆ ಮುಂದುವರೆಸಿದ್ದಾರೆ. ಒಟ್ಟಾರೆ ರಾಜ್ಯ ರಾಜಕೀಯ ಸಹನೆಯ ಮಟ್ಟವನ್ನ ಮೀರಿ ಮುಂದುವರೆದಿದೆ. ಪ್ರಜಾಹಿತ ಮರೆತು ತಿರುಗುತ್ತಿರೋ ಇಂಥವರಿಗೆ ಜನರೇ ತಕ್ಕ ಪಾಠ ಕಲಿಸುವುದರಲ್ಲಿ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೊ ಇದು ಇವತ್ತಿನ ಬೆಳವಣಿಗೆಗಳು. ಇದಾದ ನಂತರ ಅವಸರವಾಗಿ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿಯನ್ನು ಕರೆದರು. ಪತ್ರಿಕಾಗೋಷ್ಠಿ ಉದ್ದಕ್ಕೂ ಏನು ಹೇಳಿದರು ಅನ್ನುವಂಥ ಗೊತ್ತಿದೆ. ನಿನ್ನೆಯ ಯಥಾವತ್ತನ್ನ ಏನು ಹೇಳಿದರು ನಿನ್ನೆ, ಅದನ್ನೇ ಯಥಾವತ್ತಾಗಿ ಇವತ್ತು ಒಪ್ಪಿಸಿದ್ದು. ಸೊ ಇಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಯಾವ ಸಾರ್ಥಕತೆ ಕರೆಯಬೇಕಾಗಿತ್ತು, ಈ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿಗಳ ಬಳಿಗೂ ಕೂಡ ಉತ್ತರ ಇಲ್ಲ. ಅವ್ರು ಹೇಳಿದ್ದೇನು ಅಂದರೆ, ನಮ್ಮ ಸ್ನೇಹಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಹಿರಿಯರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಆ ಮುಖ್ಯಮಂತ್ರಿಯವರಿಗೆ ನನ್ನ ಅಭಿನಂದನೆಗಳು ಅನ್ನುವಂಥದ್ದು. ಯಾರ ಮುಖ್ಯಮಂತ್ರಿ ಏನು, ಇದು ಯಾವ ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಡಲಿಲ್ಲ. ಇರೋದನ್ನು ಗಿಳಿಪಾಠ ಥರ ಒಪ್ಪಿಸಿ ಕೇಳದೆ ಅವರು ಒಳಗಡೆ ಹೊರಟೆ ಹೋದರು. ಪತ್ರಕರ್ತರು ಕೂಡ ಸಾಕಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ಕಾಯ್ತಾ ಇದ್ರು. ಆದರೆ ಯಾವ ಪ್ರಶ್ನೆಗಳು ಕೂಡ ಎದುರಾಗಲಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸ್ಥಿತಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಇರಲಿಲ್ಲ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಸವರಾಜ್ ಹೊರಟ್ಟಿ ನಮ್ಮ ಜೊತೆಗಿದ್ದಾರೆ, JDS ಮುಖಂಡರು. ಹೊರಟಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
ಆಮೇಲೆ ಟಿ ಬಿ ಜಯಚಂದ್ರ ಇದ್ದಾರೆ. ಟಿ ಬಿ ಜಯಚಂದ್ರ ಮಾಜಿ ಸಚಿವ, ಕಾಂಗ್ರೆಸ್ ಮುಖಂಡ. ಜಯಚಂದ್ರ ಅವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ, ದಿವಾಕರ್ BJPಯ ಮುಖಂಡರು. ಮೂವರ ಜೊತೆಗೂ ಸಾಕಷ್ಟು ಚರ್ಚೆ ಮಾಡೋಣ ಬನ್ನಿ. ನನ್ನ ಮೊದಲನೇ ಪ್ರಶ್ನೆ ಆರಂಭವಾಗ್ತಾ ಇದೆ ಬಸವರಾಜ್ ಹೊರಟ್ಟಿಯವರ ಜೊತೆಗೆ. ಹೊರಟ್ಟಿಯವರೇ, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ, ಏನಂತಿರ್ತಾವೆ? ನಂದು ಮೂಲ ಪ್ರಶ್ನೆ ಇಷ್ಟೇ, ಇವರೆಲ್ಲರೂ ಭಾಳ ಪ್ರಿನ್ಸಿಪಲನ್ನು ಹೇಳ್ತಿದ್ರು, ಭಾಳ ತತ್ವವನ್ನು ಹೇಳ್ತಿದ್ರು. ನಮ್ಮದು ಶಿಸ್ತಿನ ಪಕ್ಷ, ನಾವು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಮಾಡ್ತೀವಿ, ಇವನ್ನೆಲ್ಲ ಹೇಳ್ತಿದ್ರು. ಇವತ್ತು ಅಧಿಕಾರಕ್ಕೆ ನಾವು ಯಾರು ಆಸೆ ಪಡೋರಲ್ಲ ಅಂತೆಲ್ಲ ಅನೇಕ ಮಾತುಗಳನ್ನು ಹೇಳ್ತಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಕ್ಕಾಗಿ ಎಷ್ಟು ಅಂಟ್ಕೊಂಡಾರ, ಅಧಿಕಾರ ಮಾಡಲಿಕ್ಕೆ ಎಷ್ಟೆಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಇವತ್ತು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ನಂದು ಒಂದೇ ಒಂದು, ಯಡಿಯೂರಪ್ಪನವರು 40 ವರ್ಷ ರಾಜಕಾರಣದಲ್ಲಿ ಇದ್ದಾರೆ. ಪಕ್ಷಿಗೊಂದು ಶಿಸ್ತಿರ್ತಿದೆ, ಪಕ್ಷಿಗೊಂದು ಹೈಕಮಾಂಡ್ ಇರ್ತಿದೆ. ಏನೇ ಇರಲಿ, ಹೈಕಮಾಂಡ್ ನೀವು ಮಂತ್ರಿ ಆಗಂದ್ರೆ ಮಂತ್ರಿ ಆಗಬೇಕು, ಅಂದ್ರೆ ಬಿಡಬೇಕು. ಅದನ್ನು ಬಿಟ್ಟು ಇಷ್ಟೆಲ್ಲ ಮಾಡೋದು, ಅವ್ನು ಏನು ಅವರ ಯಡಿಯೂರಪ್ಪ ಅವ್ರು ಹಿಂದದಾರ, ಸರಿಯಾದಂಥ ಜನ ಅವ್ರ ಹಿಂದಿಲ್ಲ, ಅವರನ್ನು ಅಡ್ಡಾಡ ದಾರಿಗೆ ಹೋಗ್ತಾರೆ. ಅದರಿಂದ ಯಡಿಯೂರಪ್ಪರ ಅದಕ್ಕೆ ಬೆಲೆ ತತ್ತಬೇಕಾಗ್ತದೆ ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇವತ್ತು ನಮ್ಮ ದೇಶದಲ್ಲಿ ನೋಡೀವಿ, ದೇವರಾಜ ಅರಸರ ಕಾಲಕ್ಕೆ ನೋಡೀವಿ, ಬಂಗಾರಪ್ಪರ ಕಾಲಕ್ಕೆ ನೋಡೀವಿ, ಯಾರ್ಯಾರು ಇಂಥವು ಏನೇನು ಹೈಕಮಾಂಡ್ ವಿರುದ್ಧ ಹೋಗ್ಯಾರ ಅಥವಾ ಮುಖ್ಯವಾದಂಥ ವಾಹಿನಿಯನ್ನು ಬಿಟ್ಟಾರ, ಅವರೆಲ್ಲರೂ ಕೊನೆಗೇನಂದ್ರೆ ಸ್ವಲ್ಪ ಮೊದಲಿಗೆ ಏನಂತ ಭಾಳ ಹುರುಪಿರ್ತಾರೆ, ಆಮೇಲೆ ಮತ್ತೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾರೆ. ಅದೇ ಪರಿಸ್ಥಿತಿ ಇವತ್ತು ಯಡಿಯೂರಪ್ಪದ ಆಗ್ತಿದೆ ಅನ್ನುವಂಥ ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ. ಸರ್, ತಾವೇನಂತೀರಿ ಸರ್? ಈಗ ಲೋಕಾಯುಕ್ತ ವರದಿ ಬಹು ನಿರೀಕ್ಷಿತ ಒಂದು ವರದಿ 2ನೇ ಅಧ್ಯಾಯನೂ ಕೂಡ ಈಗ ಬಂದಿದೆ. ಬಹುಶಃ ಅದು ರಾಜಕೀಯವಾಗಿ ಏನಾಯಿತು, ಯಾರು ತಲೆಕೊಂಡು ಕೊಟ್ಟರು ಅಂತಕ್ಕಂಥದ್ದು ಒಂದು. ಆದರೆ ಇನ್ನೊಂದು, ರಾಜ್ಯದ ಹಿತದೃಷ್ಟಿಯಿಂದ ಬಹುಶಃ ಲೋಕಾಯುಕ್ತ ವರದಿಯನ್ನು ಯಥಾವತ್ತಾಗಿ ಒಪ್ಪಿ ಅದರಲ್ಲಿ ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಆ ರೀತಿಯಾಗಿ ಮುಂದೆ ಬಂದಂಥ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಎಲ್ಲಿ ಅಂತ ಹೇಳಿದ್ರೆ, ಸುಮಾರು 16,000 ಕೋಟಿ ಅಂತಕ್ಕಂಥ ಅಂದಾಜನ್ನು ಹೇಳುವಂಥ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತರು ಹೇಳಿದಂಥ ಮಾತು ಏನು, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿರೋದರಲ್ಲಿ ಕೆಲವು ಅಂಶಗಳ ಮಾತ್ರ ಗಮನಕ್ಕೆ ಬಂದಿದೆ, ಇನ್ನೂ ಭಾಳಷ್ಟು ಹೊರತರುವಂಥ ವಿಚಾರಗಳು ಕೂಡ ಇದ್ವು ಅಂತಕ್ಕಂಥ ಮಾತನ್ನು ಹೇಳಬೇಕಾದಾಗ ಬಹುಶಃ 16,000 ಕೋಟಿ ಇವತ್ತು ನಷ್ಟ ಆಗಿದೆ ಅನ್ನೋದಕ್ಕಿಂತ ಒಂದು ಹೆಚ್ಚಾಗಿ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿರ್ತಕ್ಕಂಥ ನಷ್ಟ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಯಾರ ಕಿಸೆಯನ್ನು ಸೇರ್ತು ಅನ್ನೋದು ಮುಖ್ಯ. ಕೆಲವೇ ಜನರ ಕಿಸೆಯನ್ನು ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಈ ರೀತಿಯಾಗಿ ಕಪ್ಪು ಹಣ, ಅಕ್ರಮವಾಗಿ ಸೇರಿರ್ತಕ್ಕಂಥ ಹಣ ಎಂಥ ಪರಿಣಾಮವನ್ನು ಬೀರಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ. ಅದಕ್ಕೆ ಎಲ್ಲಾದರೂ ಒಂದು ಕೂಡ ಕಟ್ಟುನಿಟ್ಟಾದಂಥ ಕ್ರಮವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಬಹುಶಃ ನಾವೆಲ್ಲರೂ ಕೂಡ ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ದಿವಾಕರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ದಿವಾಕರ್ ಅವ್ರ ಕೂಡ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಮುಖ್ಯಮಂತ್ರಿ ಅವಸರವಾಗಿ ಪತ್ರಕರ್ತರ ಜೊತೆಗೆ ಮಾತನಾಡಿದ್ದೇನು ನೋಡ ಬನ್ನಿ. ಕೊಟ್ಟ ಕುದುರೆಯನ್ನು ಏರಲಾರ್ದವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ ಅಲ್ಲಮ್ಮ ಪ್ರಭು ಅವರು ಹೇಳಿದ್ದಾರೆ. ಅದರಂತೆ ಧೈರ್ಯದಿಂದ ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದೇನೆ. ರೈತರಿಗಾಗಿ, ಬಡವರಿಗಾಗಿ, ದೀನ ದಲಿತರಿಗಾಗಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಈ ಮಾತುಗಳಿಗೆ ನಿರಂತರವಾಗಿ ನಾನು ಕಾರ್ಯ ಮಾಡಿ ತೋರಿಸಿದ್ದೇನೆ. ಅಧಿಕಾರ ಶಾಶ್ವತ ಅಲ್ಲ, ನಾವು ಮಾಡಿದ ಕೆಲಸ ಅಂತ ಶಾಶ್ವತ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ ಒಂದು ಅಭಿವೃದ್ಧಿ ಕಾರ್ಯ ಆಗಿ ಆ ಬಡವ ನೆಮ್ಮದಿಯಿಂದಿದ್ದಾನೆ, ರೈತ ನೆಮ್ಮದಿಯಿಂದಿದ್ದಾನೆ. ಭಾಗ್ಯಲಕ್ಷ್ಮಿ ಯೋಜನೆ ನನಗೆ ಅತ್ಯಂತ ಆನಂದ ಕೊಟ್ಟಂಥ ಒಂದು ಯೋಜನೆ. ಮೆಟ್ರೋ ಸದ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ. ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕಾಗಿ ಸಹಕಾರ ಕೊಟ್ಟಂಥ ಕನ್ನಡ ನಾಡಿನ ಜನತೆಗೆ, ನನಗೆ ಬೆಂಬಲಿಗರಾಗಿ ನಿಂತಂಥ ಎಲ್ಲರಿಗೆ, ಪ್ರತಿಪಕ್ಷದ ನಾಯಕರುಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇನ್ನು 4-6 ದಿವಸಗಳಲ್ಲಿ ಈ ರಾಜ್ಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಏಳಿಗೆಗಾಗಿ ಸದಾ ಆಶೀರ್ವದಿಸಿದ ಸಮಾಜದ ಎಲ್ಲ ಬಂಧು ಭಗಿನಿಯರಿಗೆ, ಮಹಾಜನತೆಗೆ, ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.
ಸೊ ನಿನ್ನೆ ಏನು ಹೇಳಿದ್ರು ಅದನ್ನು ಯಥಾವತ್ತಾಗಿ ಒಪ್ಪಿಸಿ ಮುಖ್ಯಮಂತ್ರಿಗಳು ಅವಸರವಾಗಿ ಬಂದರು, ಅವಸರವಾಗಿ ಹೋಗಿದ್ರು. ಅಂದರೆ ಮಾಧ್ಯಮಗಳಿಗೆ ಕಾಣಿಸ್ಕೋಬೇಕು ಅಂತ ಒಂದೇ ಒಂದು ಏನು ಚಟ ಇದೆ ಅಷ್ಟು ಮಾತ್ರನ, ಅಥವಾ ಮೊನ್ನೆ 3-4 ದಿವಸ ಮಾಧ್ಯಮಗಳ ಜೊತೆ ಮಾತಾಡಿದ್ದಕ್ಕೆ ಎಂತೆಂಥ ಅವಾಂತರಗಳು ಸೃಷ್ಟಿಯಾದವು, ಎಂತೆಂಥ ಸುದ್ದಿಗಳು ಹಬ್ಬಿದ್ವು, ಹರಿದಾಡಿದ್ವು, ಇದು ಯಾವುದೂ ಕೂಡ ಮುಂದೆ ಬರಬಾರ್ದು ಅನ್ನುವಂಥ ಬಹುಶಃ ದೂರದೃಷ್ಟಿ ಏನೋ ಮುಖ್ಯಮಂತ್ರಿ ಬಂದರು, ನಿನ್ನೆ ಹೇಳಿದ್ದನ್ನೇ ಹೇಳಿ ಹೋದರು. ಯಾರು ಮುಂದಿನ ಮುಖ್ಯಮಂತ್ರಿ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಅವ್ರು ಕೊಡಲಿಲ್ಲ. ನನ್ನ ಸ್ನೇಹಿತರು ಮುಖ್ಯಮಂತ್ರಿ ಆಗ್ತಾರೆ, ಹಿರಿಯರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಆ ಮುಖ್ಯಮಂತ್ರಿಗೆ ನನ್ನ ಅಭಿನಂದನೆ. ಆದರೆ ಅಭಿನಂದನೆ ಹೇಳಿದ ಮೇಲೆ ಯಾರ ಮುಖ್ಯಮಂತ್ರಿಗಳು ದಯವಿಟ್ಟು ಹೇಳಿ ಅನ್ನುವಂಥ ತರಾತೂರಿನಲ್ಲಿ ಪತ್ರಕರ್ತರಿದ್ದರು. ಆದರೆ ಬಂದು ಹೇಳೋದು ಮಾತ್ರ ನನ್ನ ಕೆಲಸ, ಹೇಳಿದ್ದನ್ನು ಕೇಳೋದು ಮಾತ್ರ ನಿಮ್ಮ ಕೆಲಸ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ಬಂದಿಲ್ಲ ಅನ್ನೋ ಧಾಟಿಲಿತ್ತು ಮುಖ್ಯಮಂತ್ರಿಯವರ ಒಂದು ಬಾಡಿ ಲ್ಯಾಂಗ್ವೇಜ್. ಹೇಳಿ ತಂಪಾಡಿ ತಾವು ಹೊರಟೋದ್ರು. ಬನ್ನಿ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ದಿವಾಕರ್ ಇದ್ದಾರೆ. ದಿವಾಕರ್ BJPಯ ಮುಖಂಡರು, ಇವತ್ತು ಬೆಳಗಿನ ತನಕ KSRTC ಮಾಜಿ ಅಧ್ಯಕ್ಷರಾಗಿದ್ದರು ಅವರು, ಈಗ ಮಾಜಿ ಅಧ್ಯಕ್ಷರು. ದಿವಾಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ, ಜೊತೆಗೆ ಬಸವರಾಜ ಹೊರಟ್ಟಿ ಮತ್ತು TB ಜಯಚಂದ್ರ ಅವರ ಜೊತೆಗೂ ಕೂಡ ಮಾತುಕತೆ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ನಂತರ.